ನಮ್ಮ ಮಂಗಳೂರು ಉಡುಪಿಯಲ್ಲಿ ಕೋಳಿ ರೊಟ್ಟಿ ತುಂಬಾನೇ ಫೇಮಸ್. ರೊಟ್ಟಿಗೆ ಈ ಕೋಳಿ ಸಾರು ಸೂಪರ್ ಕಾಂಬಿನೇಷನ್. ಈ ಸಾರ್ ರೆಸಿಪಿನ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೂಡ ಕೇಳಿದ್ರು. ಹಾಗೆ ಇವತ್ತು ನಮ್ಮೂರಿನ ಸ್ಪೆಷಲ್ ಕೋಳಿ ಸಾರ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ 8ರಿಂದ 10 ಕಾಳು ಮೆಂತೆ ಕಾಳು ಹಾಕೊಳ್ಳಿ. ಆನಂತರ ಕರಿಬೇವು ಸೊಪ್ಪು ಹಾಕಿ. ಈಗ ಒಂದು ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಟೊಮೆಟೊ ಹಾಕ್ತಿದ್ದೀನಿ. ಈಗ 3/4 kg ಚಿಕನ್ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಈಗ ಚಿಕನ್ ಬೇಯೋದಕ್ಕೆ ಬಿಡಿ. ಈಗ ಮಸಾಲಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. 20 ಬ್ಯಾಡಗಿ ಮೆಣಸು, 2 ಸ್ಪೂನ್ ಧನಿಯಾ, 1/4 ಸ್ಪೂನ್ ಮೆಂತೆ, 1/2 ಸ್ಪೂನ್ ಗಸಗಸೆ, 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಸೋಂಪು, 1/2 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಗೋಡಂಬಿ, ಚಿಕ್ಕ ತುಂಡು ಹುಣಸೆ ಹಣ್ಣು, ಏಲಕ್ಕಿ, ಲವಂಗ ಹಾಗೂ ಚಕ್ಕೆ ಹಾಕಿ ಈಗ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇದರ ಜೊತೆಗೆ ಡ್ರೈ ರೋಸ್ಟ್ ಆದ ಕರಿಬೇವು ಸೊಪ್ಪು, ಅರ್ಧ ಈರುಳ್ಳಿ, ಸ್ವಲ್ಪ ಅರಿಶಿಣ, 4 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ 3/4 ಭಾಗದಷ್ಟು ಬೆಂದ ಚಿಕನ್ಗೆ ನಾವು ರೆಡಿ ಮಾಡಿಟ್ಟ ಮಸಾಲ ಹಾಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿ 1 ಕುದಿ ಬರೋದಕ್ಕೆ ಬಿಡಿ. ಈಗ ಪುಳಿಮುಂಜಿ ರೆಡಿ ಆಗಿದೆ. ಈ ತರ ಕೂಡ ತಿನ್ನಬಹುದು. ಈಗ ನಾನು ಇದಕ್ಕೆ ಸೆಕೆಂಡ್ ತೆಂಗಿನಕಾಯಿ ಹಾಲು ಹಾಕ್ತಿದ್ದೀನಿ. ಆಮೇಲೆ ಫಸ್ಟ್ ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು, ಕೋಳಿ ಸಾರ್ ರೆಡಿ ಆಯ್ತು.